ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. 2025 ಮುಗಿತಾ ಬರ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ. ಇತ್ತ ಅಧಿವೇಶನ ಮುಗಿಸ್ಕೊಂಬಂದಂತ ಬಿಜೆಪಿ ಕೂಡ ಒಂದಷ್ಟು ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾ ಇದೆ ಅಧಿವೇಶನದ ಮುಗಿಸ್ಕೊಂಡಂತ ಬೆನ್ನಲ್ಲೇ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನಮಸ್ತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೊದಲನೇದಾಗಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಕುತೂಹಲ ಇದೆ ರಾಜ್ಯದ ಜನತೆಗೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ. ಬಟ್ ಇವತ್ತು ಅವರು ದೆಹಲಿಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ತರ ಇರ್ತೀನಿ ಅಂತ. ತಾವು ಕೂಡ ಪ್ರೆಸ್ ಮೀಟ್ ಮಾಡಿದ್ರಿ, ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದೀರಿ ಸಾಮಾನ್ಯ ಕಾರ್ಯಕರ್ತನ್ಗೆ. ಇದು ಕಾಂಗ್ರೆಸ್ ಅಲ್ಲಿರೋ ಗೊಂದಲವನ್ನ DK ಶಿವಕುಮಾರ್ ಅವರು ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾರೆ. ಅಂದ್ರೆ ನಾನು ತೃಪ್ತಿ ಇಲ್ಲ ಅನ್ನೋದು ಅವ್ರಿಗೆ, ಏನು ಉಪಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅದು ತೃಪ್ತಿ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತೈತಿ. ಇಲ್ಲ ಅಂದ್ರೆ ಆ ಮಾತು ಹೇಳ್ತಾನೆ ಇರಲಿಲ್ಲ. ಕಾರ್ಯಕರ್ತ ಅನ್ನೋದು ಸಾಮಾನ್ಯ ಅದು, ಆದರೆ ಪರ್ಟಿಕ್ಯುಲರ್ ನಾನು ಕಾರ್ಯಕರ್ತ ಅಂತ ಹೇಳೋದು ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ, ಗೊಂದಲ ಸೃಷ್ಟಿಯಾಗಿರ್ಬೇಕು, ಅಥವಾ ಈಗಿಂದ ಅಲ್ಲಿ ಈ ಮಾತುಗಳು ಬರ್ತಾ ಇದೆ. ಅಂದರೆ ತ್ಯಾಗದ ಮಾತು, ನಿರಾಸಕ್ತಿಯ ಮಾತುಗಳು ಬರ್ತಾ ಇರೋದು ನೋಡಿದ್ರೆ ಅವರು, ನನಗನ್ಸುತ್ತೆ ಇಲ್ಲಿ ಕಾಂಗ್ರೆಸ್ಸಿನ ಈ ಒಳಜಗಳ ಏನಿದೆ, CM ಕುರ್ಚಿ ಕಿತ್ತಾಟ, ಅದು ತಾರಕಕ್ಕೆ ಹೋಗುವಂತ ಮಟ್ಟ ಕಾಣಿಸ್ತಾ ಇದೆ. ಹಾಗಾದ್ರೆ ಲೈನಲ್ಲಿ ಹೇಳೋದಾದ್ರೆ DK ಶಿವಕುಮಾರ್ CM ಆಗಲ್ಲ, ಸಿದ್ದರಾಮಯ್ಯ CM ಸೀಟ್ನ ಬಿಡಲ್ಲ ಅಂತ ಅನ್ಸುತ್ತೆ ಸರ್ ತಮ್ಗೆ ರಾಜಕೀಯದ ಅನುಭವದ ಹಿನ್ನೆಲೆಯಲ್ಲಿ? ಇದು ನೋಡಿ, ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಸದ್ಯಕ್ಕೆ ಈಗ ಆ ಥರದ ಸನ್ನಿವೇಶ ಇಲ್ಲ, ಸಿದ್ದರಾಮಯ್ಯ ಬಿಡೋ ಸನ್ನಿವೇಶ ಇಲ್ಲ. ಸರ್, ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಒಂದು ಮಸೂದೆ ತಂತು, ದ್ವೇಷ ಭಾಷಣದ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ತಾವು ರಾಜ್ಯಪಾಲರ ಹತ್ರ ಹೋಗ್ತಿದ್ದೀರಿ, ಆದರೆ 2023 ಫಾಸ್ಟ್ ಚೆಕ್ ಸಂಸ್ಥೆ ಮೂಲಕನೇ ಇದಕ್ಕೆ ನಾಂದಿಯನ್ನ ಹಾಡಲಾಯಿತು. ಅವತ್ತಿಂದನೇ ಇದೆಲ್ಲ ಆಗ್ತಾ ಇದೆ. ಈಗ ಮುಂದಿನ ಹೋರಾಟದ ಹಾದಿ ಬಿಜೆಪಿದು ಏನು ಈ ಮಸೂದೆಗೆ ಸಂಬಂಧಪಟ್ಟಂಗೆ? ನೋಡಿ, ಬಿಜೆಪಿಗೆ ಹಾರ್ಮ್ ಮಾಡುತ್ತೆ ಅಂತಲ್ಲ, ಜನಸಾಮಾನ್ಯರಿಗೂ ತೊಂದರೆ ಆಗ್ತದೆ. ಯಾರು ರಾಜಕೀಯ ವಿಶ್ಲೇಷಕರಿದ್ದಾರೆ, ಮಾಧ್ಯಮದವ್ರು ಇರ್ತಾರೆ, ಈ ಸರ್ಕಾರವನ್ನು ಟೀಕೆ ಮಾಡ್ತಾರೆ, ಮತ್ತು ಸರ್ಕಾರ ಹಳ್ಳ ಬಿದ್ದಿರೋವಂಥ ರಸ್ತೆಗಳ ಬಗ್ಗೆ ಯಾರೋ ಟ್ವೀಟ್ ಮಾಡ್ತಾರೆ, ಅವರೆಲ್ಲರಿಗೂ ಕಂಟಕ ಇದ್ದಿದ್ದೆ, ಅವ್ರನ್ನೆಲ್ಲರೂ ಜೈಲಿಗೆ ಹಾಕ್ಬೋದಾಯಿತು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನು ಪೂರ್ತಿ ಇವರು ಅಂದರೆ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇದ್ದಾರೋ ಆ ಡೆಮಾಕ್ರಸಿಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಇದು ನಾವು BJP ಇದನ್ನು ಹೋರಾಟವಾಗಿ ತೆಗೆದುಕೊಂಡಿದ್ರಿ. ಹಿಂದೆ ಕಾಂಗ್ರೆಸ್ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದ್ರು. ಈ ಕರ್ನಾಟಕದಲ್ಲಿ ಈ ಮಸೂದೆಯನ್ನು ತಂದು ಕರ್ನಾಟಕವನ್ನು ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಮಸೂದೆಗೆ ತಾವು ಸೈನ್ ಹಾಕಬೇಡಿ ಅಂತ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡೋಕ್ಕೋಸ್ಕರ ನಾವು 30ನೇ ತಾರೀಕು ಆದಮೇಲೆ ಗವರ್ನರ್ನ ಭೇಟಿ ಮಾಡ್ತೀರಿ. ನನ್ನ ಕಡೆಯ ಸಬ್ಜೆಕ್ಟ್ ಸರ್, ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ತಿಂಗಳು ದುಡ್ಡು ಕೊಟ್ಟಿಲ್ಲ, 5,000 ಕೋಟಿ ಈಗ ನಾಪತ್ತೆಯಾಗಿದೆ ಅನ್ನೋದು. ಈಗ ಸರ್ಕಾರದ ಕಿವಿನ ಹಿಂಡಿದಿರಿ ಸೆಷನ್ನಲ್ಲಿ ಪ್ರಬಲ ಪ್ರತಿಪಕ್ಷವಾಗಿ. ವೋಟ್ ಚೋರಿ ಬಗ್ಗೆ ಮಾತಾಡೋ ಅಂತ ಕಾಂಗ್ರೆಸ್ಗೆ ಇಲ್ಲಿ ಗೃಹಲಕ್ಷ್ಮಿ ಅನುದಾನದ ಚೋರಿ ಯಾರು ಅನ್ನೋದ್ರ ಬಗ್ಗೆ ಮನದಟ್ಟು ಮಾಡಿಸ್ತೀರಾ ಹೇಗೆ? ನ್ಯಾಚುರಲ್ ಆಗಿ ಗೃಹಲಕ್ಷ್ಮಿ ಚೋರಿನೇ, ಹಣದ ಚೋರಿನೇ ಆಗಿರೋದು, ಕಾಂಗ್ರೆಸ್ ಅವರೇ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡಿ, ಈ ಸಣ್ಣ ಮಕ್ಕಳಿಗೆ ಹೇಳಿದ್ರು ಜನವರಿ ಆದಮೇಲೆ ಏನು ಫೆಬ್ರವರಿ ಆದಮೇಲೆ ಮಾರ್ಚ್ ಆದಮೇಲೆ ಏಪ್ರಿಲ್ ಆದಮೇಲೆ ಮೇ, ಹಂಗೆ ಬರೋದಕ್ಕೆ ಸರ್ವೇ ಸಾಮಾನ್ಯ. ಒಂದಾದ್ಮೇಲೆ 2 ಆದ್ಮೇಲೆ 3, 4 ಹಿಂಗೆ ಇದು ಹೆಂಗ್ರಿ? ಇದು ಜನವರಿ ಆದಮೇಲೆ ಒಂದೇ ಸರಿ ನೀವು ಏಪ್ರಿಲ್ಗೆ ಹೊರಟೋಗ್ತೀರಾ ಅಂತಂದರೆ 2 ತಿಂಗಳದು ಸುಮಾರು 5,000 ಕೋಟಿ, ಸಣ್ಣ ಅಮೌಂಟ್ ಏನಲ್ಲ. 5,000 ಕೋಟಿನ ನೀವು ಕಳೆದ ಬಡ್ಜೆಟಲ್ಲಿ ಇಟ್ಟಂಥ ಹಣ ಅದು ಇವಾಗ ಹೆಂಗೆ ಕೊಡೋಕೆ ಸಾಧ್ಯ ಆಗ್ತದೆ? ಬಡ್ಜೆಟ್ ಹೋಸರಿಂದ ಮುಗ್ದೋಯ್ತು, ಮಾರ್ಚ್ಗೆ ಮುಗ್ದೋಯ್ತು ಬಡ್ಜೆಟ್ಟು, ಇವಾಗ ಕೊಡೋಕ್ಕಾಗಲ್ಲ. ಪೂರಕ ಅಂದಾಜಲ್ಲೂ ನೀವು ತಂದಿಲ್ಲ, ಎಲ್ಲಿಂದ ಕೊಡ್ತೀರ ದುಡ್ಡು? ಆ ಜನಗಳಿಗೆ ಮೋಸ ತಾನೆ. ಆ ಬಡ ಜನರು ಯಾರು 1,26,00,000 ಕರ್ನಾಟಕದ ಮೂಲೆಗಳಿದ್ದಾರೆ ಹಳ್ಳಿಗಳಲ್ಲಿ, ಆ ಫಲಾನುಭವಿಗಳಿಗೆ ಮೋಸ ಮಾಡಿದ್ದೀರಾ, ನಾಮ ಹಾಕಿದ್ದೀರಾ. ಇದನ್ನು ನಾವು BJP ವಿರೋಧ ಪಕ್ಷವಾಗಿ ನಾನು ಕೇಳಿದ್ದೀನಿ, ವಿಧಾನಸಭೆಯಲ್ಲೂ ನಾನು ಕೇಳಿದ್ದೀನಿ, ಈಗಲೂ ಕೇಳ್ತಾ ಇದ್ದೀನಿ. ಇದು ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಓಟ್ ಚೋರಿ ಇದು ಗೃಹಲಕ್ಷ್ಮಿ ಹಣದ ಚೋರಿ. ಇದು ಈ ಸರ್ಕಾರ ಯಾರು ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್. ಇದು ಒಟ್ಟಾರೆ ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಸರ್ಕಾರನೇ ಮಂತ್ರಿನೇ ಕ್ಷಮಾಪಣೆ ಕೇಳಿದ್ರಲ್ಲ ವಿಧಾನಸಭೆಯಲ್ಲಿ, ಕೇಳಿದ್ಮೇಲೆ ಮಾಡಿದ್ದೀನಿ ಅಂತಾನೆ ಅರ್ಥ. ಇಲ್ಲ ಈಗ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರ, ಮಂತ್ರಿ ಮೇಲೆ ಕ್ರಮ ತೆಗೆದುಕೊಂಡ್ರ CM? ಇಲ್ಲ. ಅಂದ್ರೆ ಒಪ್ಕೊಂಡಂಗಾಯ್ತು, ಈ ಚೋರಿನ ಈ ಸರ್ಕಾರ ಒಪ್ಕೊಂಡಿದೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.